ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನು ಹುಡುಗ ಕಾಶಿಗೆ ಹೋದಾಗ ಅವ್ರ ತಂದೆ ತಾಯಿ ಕಾಲು ತೊಳೆದು ಕಾಶಿಗೆ ಹೋಗಬೇಡಿ ಕನ್ಯಾದಾನ ಮಾಡಿಕೊಡ್ತೀವಿ ಬನ್ನಿ ಅಂತ ಹೇಳಿ ಕರ್ಕೊಂಬರುವಂತಹ ದೃಶ್ಯದಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗ್ನಲ್ಲಿ ನೋಡಿರೋ ಹಾಗೆ ದೇವರು ತರುವಂಥದ್ದು, ಹಾಗೆಯೇ ಅದ್ರ ಹಿಂದಿನ ದಿನ ಬಳೆ ಶಾಸ್ತ್ರ, ರಿಸೆಪ್ಷನ್ ಎಲ್ಲ ವೀಡಿಯೋಸು ನೋಡಿದ್ದೀರಾ. ಇವಾಗ ಕಾಶಿ ಯಾತ್ರೆಯಿಂದ ಹೋಗಿ ದಾರ ಮುಹೂರ್ತ ಆಗುತ್ತೆ. ಸೊ ಹಾಗೆ ಸೆಂಡ್ ಆಫು ಕೂಡ ಆಗುತ್ತೆ, ಅಂದರೆ ಹುಡುಗನ ಮನೆಗೆ ಕಳಿಸ್ಕೊಡೋ ಅಂಥದ್ದು. ಇದರ ಮಧ್ಯ ಕಂಕಣ ಕಟ್ಟೋ ಶಾಸ್ತ್ರ, ಹಾಗೆಯೇ ಸಮನ್ವಯ ಮಾಲೆ ಅಂತ ಹಾಕ್ತಾರೆ, ಬಿಲ್ಪತ್ರೆ ಹಾಕೋದು, ಆ ಶಾಸ್ತ್ರ. ಕೆಲವೊಂದು ಶಾಸ್ತ್ರಗಳು ಮಿಸ್ ಆಗಿದೆ, ಯಾಕೆಂದರೆ ನಾವು ದೇವ್ರ ತರಕ್ಕೆ ಹೋದಾಗ ಇಲ್ಲಿ ಕೆಲವೊಂದು ಶಾಸ್ತ್ರ ಆಗಿತ್ತು, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅದನ್ನು ಬಿಟ್ಟರೆ ಏನೇನೆಲ್ಲ ನಾವು ಅಟೆಂಡ್ ಮಾಡಿದ್ವಿ ಎಲ್ಲ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಒಂದು ಮದುವೆನಲ್ಲಿ. ಇದೊಂಥರ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಅಂತ ಹೇಳ್ಬೋದು. ಈ ಕಾಲು ತೊಳೆದು ಕರ್ಕೊಂಡು ಬರೋವಂತಹ ಶಾಸ್ತ್ರ ನೋಡಿ ಎಂಜಾಯ್ ಮಾಡಿ. ಎಲ್ಲ ಇಲ್ಲೇ ಇದೀವಿ ಅಂತ ರೆಡಿ ಅವರೇ ಅವರು. ರೆಡಿ ನಮ್ ಚಂದು ಅನ್ಕೊಂಡ್ ಜೀವಿ ತಂದ್ಕೊಂಡ್ಬಿಟ್ಟೆ. ಇದೇನ್ ಮಾಡ್ಬಾರ್ದು ಇವಾಗ ನಡಿ. ಸರ್ ಮುಂದೆ ನೋಡಿ, ಹಲೋ ಹಾಗೆ ರೀ ಆಂಟಿ ಹಿಂದೆ ಬನ್ನಿ ಸರ್, ಮುಂದೆ ನೋಡಿ ಸರ್, ಇಲ್ಲಿ ನೋಡಿ ಸರ್. ಅದೇ ನೋಡಿ ಓಡ್ತಾವ್ರೆ. ಧಾರೆ ಸ್ಟಾರ್ಟ್ ಆಯಿತು. ಈ ಒಂದು ಮೂಮೆಂಟ್ಗಂತೂ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಫೋಟೋಸ್ಗಳು ತೊಗೊಳ್ತಾ ಇರ್ತಿದ್ರು, ವೀಡಿಯೋಸ್ಗಳು ಮಾಡ್ಕೋತಾ ಇದ್ರು. ಫೋಟೋಗ್ರಾಫರ್ಗೆ ಜಾಗ ಇರಲಿಲ್ಲ, ವೀಡಿಯೋಗ್ರಾಫರ್ಗೆ ಅವ್ರು ಮುಂದೆ ಹೋಗಿ ಸೆಂಟರಲ್ಲಿ ಕುಂತ್ಕೊಂಡ್ಬಿಟ್ಟಿದ್ರು. ಅಷ್ಟು ಜನ ವೀಡಿಯೋ ಮಾಡ್ಕೋತಾ ಇದ್ರು, ಫೋಟೋ ತೊಗೊತಾ ಇದ್ರು. ಸೊ ನಾನು ಕೂಡ ಹಂಗೆ ಮಾಡಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ತೆಗೆದಿದ್ದೀನಿ ನೋಡಿ. ಅದಣ್ಣ ಸರಿ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಬನ್ನಿ ಹೊರಡೆ ಬಿಡಿ. ಎಲ್ಲ ಕೊಡು, ನಮ್ದು ತೆಗಿದಪ್ಪ, ನಮ್ದು ಇನ್ನೊಂದು ಬರ್ತಾ ಇಲ್ಲ. ನಾವು ಅದು ತಾಲಿ ಕಟ್ಟಿದ್ದ ಮುಂಚೆ ಈ ತಾಲಿ ಕಟ್ಟಾದ್ಮೇಲೆ ತುಂಬಾ ಇಂಪಾರ್ಟೆಂಟ್. ಅಕ್ಷತೆ ಕೊಡಮ್ಮ. ಎಲ್ಲಿ ಬಿಡ ಮೇಲೆ, ಎಲ್ಲಿ ಬಿಡ ಮೇಲೆ. ಏನು
ತೆಗಿತಾ ಇದ್ದೀನಿ. ಜಾಸ್ತಿ ಆಯ್ತು. ಹೇಳ್ತೀನಿ ನಾನು, ಮಗ ತೆಗ್ದಿಲ್ಲ, ಮಗ ತೆಗ್ದಿರೋದು ಅಂತ. ಕರೆಕ್ಟಾಗಿ ತೆಗಿರಿ, ಝೂಮ್ ಮಾಡಿ ತೆಗಿರಿ ಸ್ವಲ್ಪ. ಅದೆಲ್ಲ ಓಡಾಡ್ತಿದ್ದಾರೆ ನೋಡಿ. ಹಾಂ, ನೋಡಿ ಆಗೋಯ್ತು ಅವ್ರದ್ದು. ಈ ಕಡೆ ನೋಡಿ ಹಂಗೆ. ನಾವು ದಾರಿ ಎರೆದು ಬರೋ ಅಷ್ಟರಲ್ಲಿ ನನ್ನ ಮಗಳು ಹಿಂಗೆ ಹತ್ಕೊಂಡು ಓಡಾಡ್ತಾ ನಿಂತಿದ್ಲು. ಆಮೇಲೆ ಅವಳಿಗೆ ಸಮಾಧಾನ ಮಾಡಿಸಿ ಸ್ವಲ್ಪ ಹಾಲು ಕುಡಿಸಿ ಅವಳನ್ನ ಆಟ ಆಡೋಕ್ಕೆ ಕೊಟ್ಟು ಆಮೇಲೆ ನಮ್ಮ ಅಮ್ಮನಿಗೆ ಅನಂತ ಒಂದಷ್ಟು ರೀಲ್ಸ್ಗಳು ಮಾಡ್ಕೊಂಡ್ವಿ. ನನಗೆ ಎಷ್ಟು ರೀಲ್ಸ್ ಎಲ್ಲ ಕೂಡ ಡ್ರಾಪ್ಸಲ್ಲಿ ಇಟ್ಟಿದ್ದೀನಿ. ಡ್ರಾಪ್ಸಲ್ಲಿ ಇಟ್ಟಿರೋದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಸಖತ್ ಬೇಜಾರಾಯಿತು. ಆನ್ ಸ್ಪಾಟಲ್ಲಿ ನಾನು ಯಾವುದನ್ನು ಪೋಸ್ಟ್ ಮಾಡಿದ್ದೀನಿ ಅಷ್ಟೇ ಮಾತ್ರ ಉಳ್ಕೊಂಡಿರೋದು. ಅದನ್ನು ಬಿಟ್ಟು ಯಾವುದ್ಯಾವುದೆಲ್ಲ ಡ್ರಾಪ್ಸಲ್ಲಿ ಇಟ್ಟಿದ್ದೀನಿ. ಇನ್ನು ಹಳದಿದು, ಮೆಹಂದಿದು, ರಿಸೆಪ್ಷನ್ದು, ಇನ್ನು ತುಂಬ ವೀಡಿಯೋಸ್ಗಳನ್ನ ನಾನು ಡ್ರಾಪ್ಸಲ್ಲಿ ಇಟ್ಟಿದ್ದೆ. ಎಲ್ಲ ಡಿಲೀಟ್ ಆಗೋಯಿತು. ಸಖತ್ ಬೇಜಾರಾಯಿತು. ಏನಕ್ಕಾದರೂ ವಿಡಿಯೋ ಮಾಡಿದ್ನೋ ಅಂತ ಅನ್ನಿಸ್ಬಿಡ್ತು ನನಗೆ. ಅಷ್ಟೊಂದು ಡ್ರಾಪ್ಸಲ್ಲಿ ಇದ್ದದ್ದೆಲ್ಲ ಡಿಲೀಟ್ ಆಗೋಯಿತು. ತುಂಬ ಸಲ ನಂಗೆ ಹಿಂಗಾಗಿದೆ. ಫೋಟೋ ವಿಷಯದಲ್ಲಂತೂ ನಂಗೆ ಅದಕ್ಕೆ ತುಂಬ ಬೇಜಾರಾಗೋಗ್ಬಿಟ್ಟಿದೆ. ರೀಲ್ಸೇ ಮಾಡಬಾರ್ದು ಅನ್ನೋ ಅಷ್ಟು. ಸೊ ಅದೆಲ್ಲ ಮಾಡಿದ್ಮೇಲೆ ನಾವು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಊಟಕ್ಕೆ ಹೋದ್ವಿ. ತುಂಬ ಊಟ ಆದಮೇಲೆ ಹುಡುಗ ಹುಡುಗಿದು ತುಂಬ ದಿನ ಫೋಟೋ ಸೆಷನ್ ನಡೀತಾನೆ ಇತ್ತು. ಸೊ ಹಾಗಾಗಿ ಊಟ ಮಾಡಿಕೊಂಡು ನಾವು ಕೊನೆಗೆ ಸೆಂಡ್ ಆಫ್ ಮಾಡೋ ಶಾಸ್ತ್ರಕ್ಕೆ ಬಂದ್ವಿ. ಹಾಗೆಯೇ ನೈಟ್ ರಿಸೆಪ್ಷನ್ ಆಗಿರೋದ್ರಿಂದ ಮಾರ್ನಿಂಗ್ ಏನೋ ಒಂದ್ಸತಿ ರಿಸೆಪ್ಷನ್ ಇಟ್ಕೊಂಡಿರಲಿಲ್ಲ. ಸೊ ಡೈರೆಕ್ಟಾಗಿ ಶಾಸ್ತ್ರಗಳೆಲ್ಲ ಆದಮೇಲೆ ಡೈರೆಕ್ಟಾಗಿ ಗಂಡನ ಮನೆಗೆ ಕಳಿಸೋವಂತಹ ಶಾಸ್ತ್ರ, ಮಡ್ಲು ತುಂಬಿ ಗಂಡನ ಮನೆಗೆ ಕಳಿಸೋ ಶಾಸ್ತ್ರ ನಡೀತಾ ಇದೆ. ಸೊ ರಾ ವಿಡಿಯೋಸ್ನೇ ಹಾಕ್ತೀನಿ ನೋಡಿ. ಒಂಥರ ಎಮೋಷನಲ್ ವ್ಲಾಗ್ ಅಂತ ಹೇಳ್ಬೋದು ಇದು. ಅವಳ ಕತೆ ಅವಳಿಗೆ, ಅವಳ ಸಂಕಟ ಅವಳಿಗೆ. ಇದೆಲ್ಲ ಮೆಮೊರಬಲ್ ಮೂಮೆಂಟ್ ಕಣ. ಏನು ಮಾಡ್ತೀವಿ? ಅಲ್ಲೇ ನಿಮ್ಮ ಮಾವ ಅಲ್ಲೇ ಇರ್ತಾನೆ, ಪಕ್ಕದೊಳಲ್ಲೇ ಇರ್ತಾನೆ. ನಿಮ್ಮ ಮಾವ ಪಕ್ಕದೊಳಲ್ಲೇ ಇರ್ತಾನೆ. ಸುಮ್ಮನೆ
ಸರಿನಾ ಬೇಕಾದ್ರೆ ಅದೇ ರೋಡಲ್ಲಿ ಒಂದಿನ ಕೆಲಸ ಹೋಯ್ತು ನೋಡ್ಕೊಂಡು ಅದೇ ರೋಡಲ್ಲೇ ಬೇಕಾದ್ರೆ ಕೆಲಸ ಆಯ್ತು. ಯಾವ ಕಾರು ಅಲ್ಲಿ ರೀಚ್ ಆಗಕ್ಕಾಗಲ್ಲ. ಅಲ್ಲೇ ರಾಮನಗರದಲ್ಲಿ ಇದು ಈ ಕಡೆ ರಾಮನಗರಕ್ಕೆ ಹೋಗಲ್ಲ. ಏನ್ ಬೇಕು ಏನ್ ಬೇಕು ಕಾವ್ಯ ಏ ಐಶು ಬಂದಿದ್ದು ಅಂತ ಟೈಮ್ ಆಗುತ್ತೆ ಇಟ್ಕೊಂತೀರ ನೋಡಲ್ಲ ರೂಮ್ ನಿಮ್ಗೋಸ್ಕರ ಬೈತಾಳೋಳಿಲ್ಲ ಅಲ್ವಾ ಅಯ್ಯೋ ಪಾಪ ನಿಮ್ಗೋಸ್ಕರ ರೂಮ್ ಮೇಘಕ್ಕನ್ ರೂಮು ಮದ್ವೆ ಆದ್ಮೇಲೆ ನಂದು ಅಂತಿದ್ದ ಮನೇಲಿ ಹಾಕಿ ಕುಡಿತಿದ್ಲಪ್ಪ ಮದ್ವೆ ಅದ್ ನಮ್ಮ ರೂಮ್ ನಂದೇ ಅಲ್ವಾ ಅದೇ ಅಂತಿದ್ದ ಅವನಿಗೆ ಬಾಯ್. ಬಾಯ್ ದರ್ಶನ್ ಮಾತ್ರ ಬಾಯ್ ಹೇಳ್ತಲ್ಲ ಅಂತ. ದರ್ಶನ್ ಇವರು ವಿಲನ್ ತರ ಕಾಣಿಸ್ತಾರೆ ಹಿಂಗ್ ಮಾಡ್ತಾ ಇದೆಯಾ ಬಾಯಿ ಇವನನ್ನು ವಿಷ್ಣು ಹೊರಡೋಣ ಬಾಯ್ 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 ನಾನು ಹಿಂಗೆಲ್ಲ ಹೇಳ್ತಾ ಇದ್ದೆ ಅವಳು ಅನ್ಸಿರುತ್ತೆ ಯಾರಾದ್ರೂ ವಿಡಿಯೋ ಮಾಡಿರಲ್ವಲ್ಲ ಅಂತ ಅದಕ್ಕೆ ಮಾಡಿದ್ದೀನಿ. ಇಲ್ಲಿ ನೋಡಿ ನಿನ್ನ ಅದೇ ನೋಡಿ ಆಯ್ತು ಸರ್. ಅದಕ್ಕೆ ಯಾಕೆ ಅಕ್ಕ ಮಹೇಶ ಬಂದಿಲ್ಲ ಅಣ್ಣವ್ರ ಸೈಡ್ ರಾಘು ಸ್ಮೈಲ್ ಹಾಂ ಬಾರ್ಸ ನೋಡ್ಕೊಂಬಂದೆ. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು. ಸಂಪೂರ್ಣವಾಗಿ ಧಾರೆ ಮತ್ತು ಸೆಂಡ್ ಆಫ್ ಏನಿತ್ತು ಗಂಡನ ಮನೆಗೆ ಅದು ಎಮೋಷನಲ್ ಆಗಿರೋದ್ರಿಂದ ಏನು ಎಡಿಟ್ ಮಾಡಿದಿರೋ ರಾ ವಿಡಿಯೋಸ್ನ ಹಾಗೆ ಹಾಕಿದ್ದೀನಿ. ಹಾಗೆ ಒಂದಷ್ಟು ಫೋಟೋ ಕ್ಲಿಪ್ಪಿಂಗ್ಸ್ಗಳನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟು ಬೀಗ್ರೂಟದ ವ್ಲಾಗ್ ಜೊತೆಗೆ ಸಿಗ್ತೀನಿ. ಮದುವೆ ವೈಬ್ಸು ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.